ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತದ ಜಾಥಾ ವಾಹನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರ ಗಮನ ಸೆಳೆಯಿತು. ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ವಿಶೇಷವಾಗಿ ವೇಷಧಾರಿ ಮಕ್ಕಳು ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಈ ಕಾರ್ಯಕ್ರಮವನ್ನು ಗೊರೆಬಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಎಂಎ ಧಕನಿ ಗೊರೆಬಾಳ ಇವರ ಸಹಯೋಗದಲ್ಲಿ ಗ್ರಾಮದ ಅಂಕಲಿ ಮಠದ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೊರೆಬಾಳ ಗ್ರಾಮ ಪಂಚಾಯಿತಿ ಶ್ರೀಮತಿ ಶಾರದಾ ಕೃಷ್ಣಪ್ಪ ಲಮಾಣಿ ಅವರು ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಈರಪ್ಪ ಸೋಮಪ್ಪ ಅಡಾನಿ, ಎಸ್ಡಿಎಂಸಿ ಅಧ್ಯಕ್ಷರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು, ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಕಲ್ಯಾಣ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ರೂಪಾ ಬಿಜಾಪುರ್ ಹಾಗೂ ಡಾಕ್ಟರ್ ಸೇತಿಮಾ ವಜ್ಜಲ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂವಿಧಾನದ ಪ್ರತಿಜ್ಞಾವಿಧಿಯನ್ನು ಶ್ರೀಮತಿ ಪಿಎಸ್ ಹಿರೇಮಠ್ ನಡೆಸಿಕೊಟ್ಟರು. ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪ್ರಶಾಂತ ಪಲ್ಲೇದ, ಬಾಗಲಕೋಟೆ, ಮಾತೃ ಟಿವಿ. ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಮುಖಂಡರು ಹಾಗೂ ಪತ್ರಿಕಾ ಭಾಗದ ಸಹಿತ ಜಾಥಾ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವು ಗ್ರಾಮ ಪಂಚಾಯತ್ ಗೊರೆಬಾಳ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬಾಗಲಕೋಟ್, ಜಿಲ್ಲಾ ಇವತ್ತು ಸಂವಿಧಾನ ಪೀಠಿಕೆ ಅಂದ್ರೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ. ಸಂವಿಧಾನ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಅಂದ್ರೆ ಈ ಯಾಕೆ ಇದನ್ನ ಜಾಗೃತಿ ಜಾಥಾ ಕಾರ್ಯಕ್ರಮ ಅಂತೇಳಿ ನಾವು ಇವತ್ತು ಹಮ್ಕೋಬೇಕಾಗೈತಿ ಅಂತಂದ್ರ, ಸಂವಿಧಾನದ ಬಗ್ಗೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಅಂದ್ರೆ ಗ್ರಾಮದಲ್ಲಿರುವಂತಹ ಜನಕ್ಕೆ ಅದ್ರ ಬಗ್ಗೆ ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನ ರಚನೆ ಮಾಡಕ್ ಮೂಲ ಕಾರಣ ಜಾತಿಯ ಒಂದು ಅನುಭವಿಸಿದ್ದಾರೆ. ಆ ನೋವು ಯಾವ ಜನಕ್ಕೂ ಭಾರತದ ರಚನೆ ಮಾಡೋದಕ್ಕೆ ಅವ್ರಿಗೆ ಮೂಲ ಪ್ರೇರಣೆ ಆಗಿದ್ದು ಜಾತಿ ಅನ್ನೋದು. ಅದಕ್ಕೆ ಅಂತ ಜಾತಿಯನ್ನ ಹೋಗಲಾಡಿಸೋ ಸಲುವಾಗಿ, ಆಮೇಲೆ ಈ ಒಂದು ಭಾರತದಲ್ಲಿ ಪ್ರಜೆ ಒಂದು ಹುಟ್ಟಿದಾಗಿಂದ ಹಿಡಿದು ಸಾಯುವವರೆಗೂ ಆ ಪ್ರಜೆ ಯಾವ ರೀತಿ ಬದುಕಬೇಕು, ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿ ಅವನ ನಡವಳಿಕೆ ಹೇಗಿರ್ಬೇಕು, ಅವನು ಹೇಗೆ ನಡ್ಕೋಬೇಕು, ಅವನು ಯಾವ ರೀತಿ ಬದುಕಬೇಕು, ಅವನು ಯಾವ ರೀತಿ ತನ್ನ ಕರ್ತವ್ಯಗಳನ್ನ ನಿಭಾಯಿಸಬೇಕು ಅನ್ನೋ ಒಂದು ಎಲ್ಲಾ ಅಂಶಗಳನ್ನ ಈ ಒಂದು ನಮ್ಮ ಸಂವಿಧಾನದಲ್ಲಿ ಸಿಗುತ್ತೆ. ಅದಕ್ಕ ನಮ್ಮ ಭಾರತದ ಸಂವಿಧಾನದಲ್ಲಿ ಮುಖ್ಯವಾಗಿ ಅದು ನಮ್ಮ ಮುಖ್ಯವಾಗಿ ಅದು ಅಂಗೀಕಾರ ಆಗಿದ್ದು 1949 ನವೆಂಬರ್ 26ರಂದು. ಆದ್ರೆ ಅದನ್ನು ನಾವು ಪೂರ್ಣವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದು 1950 ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅಂದ್ರೆ ಆ ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಅಂದ್ರೆ ಈ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಒಂದು ಇದರಲ್ಲಿ ತಗೊಂಡ್ಬಂದಿದ್ದಾರೆ. ಅಂದ್ರೆ ಒಂದು ನಾಗರಿಕ, ಸಮಾಜದಲ್ಲಿರುವಂತಹ ನಾಗರಿಕ ಹೇಗೆ ಬದುಕಬೇಕು, ಅವಂಗ ಇಷ್ಟ ಬಂದಂಗೆ. ಈಗ ಬಾಲ್ಯ ವಿವಾಹ ಒಂದು ಉದಾಹರಣೆ ಅಂತಂದ್ರೆ, ಬಾಲ್ಯ ವಿವಾಹ 18 ಸಂವಿಧಾನ ಪೀಠಿಕೆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, 18 ವರ್ಷದ ಒಳಗಿರುವಂತಹ ಹೆಣ್ಣು ಮಗು 21 ವರ್ಷದ ಒಳಗಿರುವಂತಹ ಗಂಡು ಮಗುಗೆ ಮದುವೆ ಮಾಡಬಾರ್ದು. ಇದು ಕಾನೂನಿನ ಪ್ರಕಾರ ಕಾನೂನು ಬಾಹಿರ ಅಂತ ಹೇಳಿ. ಇದನ್ನ ಯಾಕೆ ಜಾರಿಗೆ ತಗೊಂಡ್ಬಂದ್ರು? ಎಲ್ಲರ ಹಿತಕ್ಕೋಸ್ಕರ ಜಾರಿಗೆ ತಗೊಂಡ್ಬಂದ್ರು ಹೊರತಾಗಿ ನನ್ನ ಮಗಳು ನನ್ನ ಇಷ್ಟ ನಾ ಯಾವಾಗಾದ್ರೂ ಮಾಡ್ತೀನಿ ಅನ್ನೋ ಒಂದು ಭಾವನೆ ಇಟ್ಕೊಳ್ಳುವಂಗಿಲ್ಲ. ಯಾಕಂದ್ರೆ ಭಾರತದ ಪ್ರಜೆಯಾದಂತ ಬಾಗಲಕೋಟೆ ಜಿಲ್ಲಾ ಆಡಳಿತ, ನಗರ ಆಡಳಿತ, ತಾಲೂಕು ಆಡಳಿತ ಹಾಗೂ ಗೊರೆಬಾಳ ಪಂಚಾಯತಿಯ ಪಿಡಿಒರಿರ್ಬೋದು, ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಈಗ ತಮಗೆಲ್ಲ ಈಗ ನಮ್ಮ ಭಾಷಣ ನಿಮಗೆ ಇಡಿಸ್ತಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಮನುಷ್ಯನಿಗೆ
ಸಂವಿಧಾನ ರಚನೆ ಮಾಡಕ ಏನ್ ಕಾರಣ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಯಾಕೆ ಬರೆದ್ರು, ಯಾವ ಕಾರಣಕ್ಕಾಗಿ ಬರೆದ್ರು ತಿಳ್ಕೊಂಡು ಬಹಳ ಇಂಪಾರ್ಟೆಂಟ್. ಬಹಳ 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ನಾನು ಬಹಳ ಲೇಟ್ ಮಾಡಲ್ಲ. ಇವತ್ತು ಇಂಥ ವೇದಿಕೆಯಲ್ಲಿ ಮಹಿಳೆಯರು ಇಷ್ಟು ಜನರಾಗಿ ಬಂದು ಕುಳಿತು ಮಾತಾಡಲು ಕಾರಣ ಯಾರಪ್ಪ ಅಂದ್ರೆ ಈ ಸಂವಿಧಾನ. ಮಹಿಳೆಯರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸಂವಿಧಾನ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಾನೂನು ಅದು ಇದನ್ನು ತಿಳ್ಕೊಂಡಿದ್ದಾರೆ. ಸಂವಿಧಾನ ಅದು ಅಲ್ಲ. ಇವತ್ತು ಬರ್ತ್ ಮಾರವನಿಂದ ಹಿಡಿದು ಒಬ್ಬ ಮಹಿಳೆ ಇವತ್ತು ಸಂವಿಧಾನದಿಂದ ಇವತ್ತು ರಾಜಕೀಯ ವ್ಯಕ್ತಿಯಾಗಿ, ಒಬ್ಬ ಶಿಕ್ಷಕಿಯಾಗಿ, ಒಬ್ಬ ದಿಟ್ಟ ಮಹಿಳೆಯಾಗಿ ಒಂದು ಏರೋಪ್ಲೇನ್ ಹತ್ತುವ ಮಟ್ಟಕ್ಕೆ ಮಹಿಳೆ ಇವತ್ತು ಬೆಳೆದಳಂದ್ರೆ ಇದು ಸಂವಿಧಾನನೇ ಕಾರಣ. ಬೆಳೆಯುವ ಅರ್ಥ ಮಾಡ್ಕೋಬೇಕಾಗಿ ಇವತ್ತು. ಇದಕ್ಕಿಂತ ಪೂರ್ವದಲ್ಲಿ, ಸಂವಿಧಾನ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಮನುಸ್ಮೃತಿ ಇತ್ತು. ಅಂದ್ರೆ ಮಹಿಳೆ ಕೇವಲ ಅಡಿಗೆ ಮನೆಗೆ ಅಷ್ಟು ಸೀಮಿತ ಆಗಬೇಕಾಗಿತ್ತು. ಇವತ್ತು ನಾನು ಹೆಚ್ಚಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ದೇನೆ. ಯಾಕಂದ್ರೆ ಮಹಿಳೆ ಅರ್ಥಂಗಿರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಮಹಿಳೆ 4 ಗೋಡೆಯಲ್ಲಿ ಕೇವಲ ಹೆರಿಗೆಯ ಯಂತ್ರವಾಗಿ ಮಹಿಳೆ ಬದುಕಬೇಕಾಗಿತ್ತು. ಆ ಮಹಿಳೆಯನ್ನ ದಿಟ್ಟವಾಗಿ ಈ ಜನಾಂಗಕ್ಕೆ ತಲುಪಿಸಿದಂತ ಯಾವುದಾದ್ರೂ ಒಂದು ಅದು ಸಂವಿಧಾನ ಇದ್ರೆ ಈ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತ ಸಂವಿಧಾನ ಅಂತ ತಿಳ್ಕೋಬೇಕಾಗ್ತಂಗೆ ಇರುತ್ತೆ. ಇವತ್ತು ನೋಡ್ರಿ, ನಮ್ಮ ದೇಶದಲ್ಲಿ ಮೊದಲು ಸಾರ್ವಭೌಮ ಅಂತ ಹೇಳಿದ್ವಿ. ಪ್ರಿಯಾಂಬಲ್ ಅಲ್ಲಿ ಹೇಳ್ತು. ಪ್ರಿಯಾಂಬಲ್ ಏನಂತಂದ್ರೆ ಸಾರ್ವಭೌಮ ಅಂದ್ರೆ ಏನ್ರಿ? ಸಾರ್ವಭೌಮ ಅಂದ್ರೆ ಏನು? ಒಂದೊಂದು ಶಬ್ದ, ಅದರಲ್ಲಿ 5 ಶಬ್ದಗಳಿವೆ. ಸಮಾನತೆ, ಸ್ವಾತಂತ್ರ್ಯ, ಸಾರ್ವಭೌಮ. ಸಾರ್ವಭೌಮ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ರಾಜಾಡಳಿತಗಳಿದ್ದು 470 ರಾಜಾಡಳಿತಗಳಿದ್ದು. ಆ ರಾಜಾಡಳಿತಗಳನ್ನು ಒಂದುಗೂಡಿಸಿ ಇದಕ್ಕೊಂದು ಅಸ್ತುಬದ್ಧವಾದಂತ ಸಂವಿಧಾನ ಬರೆದರು. ಇಲ್ಲಿ ಕೇವಲ ಒಂದು ಜಾತಿ, ಒಂದು ಧರ್ಮ, ಒಂದು ಲಿಂಗ ಇರಲಿಲ್ಲ. ಈ ನಮ್ಮ ದೇಶದಲ್ಲಿ ಸಾವಿರಾರು ಧರ್ಮಗಳಿವೆ, ಸಾವಿರಾರು ಜಾತಿಗಳಿವೆ, ಸಾವಿರಾರು ವಿಚಾರಗಳಿವೆ. ಈ ಎಲ್ಲಾ ವಿಚಾರಗಳನ್ನ, ಎಲ್ಲ ಆಲೋಚನೆಗಳನ್ನ ಒಂದೇ ದಿಕ್ಕಿನಲ್ಲಿ ಕೊಂಡೊಯ್ದಂತ ಒಬ್ಬ ಪುಣ್ಯಾತ್ಮ ಈ ವಿಶ್ವದ ಜ್ಞಾನ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. Thank you.